ಈ ವಿಷಯವನ್ನು ಕೇಳಿದ ಅರಸ, ಇದು ಬ್ರಾಹ್ಮಣರ ಕಟ್ಟುಕಟ್ಟಲೆಯಂತೆ ಕಣ್ಣಿಗೆ ಬಟ್ಟೆ ಕಟ್ಟಿ ಕಾಡಿಗೆ ಬಿಟ್ಟಿರುವ ಮಗು. ಈ ಮೊದಲು ನಿನ್ನ ಒಡಹುಟ್ಟಿದ ತಂಗಿ ದೇಯಿ ಎನ್ನುವವಳು ತೀರಿ ಹೋಗಿರೋಳಲ್ಲ. ಇಂದಿನಿಂದ ಇವಳನ್ನೇ ದೇವರು ನಿನಗೆ ಪುನಃ ತಂಗಿಯಂತೆ ಕರುಣಿಸಿದ್ದಾರೆ ಎಂದು ತಿಳಿದು ಪ್ರೀತಿಯಿಂದ ಸಲಹು ಎನ್ನುತ್ತಾನೆ. ಬಲ್ಲಾಳರ ಅಪ್ಪನೆಯಂತೆ ಸಾಯನ ಬೈದ ಪ್ರೀತಿಯಿಂದ ಸುವರ್ಣಕೇತಕಿಯನ್ನು ತನ್ನ ಗೆಜ್ಜೆಗಿರಿ ನಂದನದ ಮನೆಗೆ ಕರೆದುಕೊಂಡು ಬಂದಾಗ ಧರ್ಮನಿಷ್ಠೆಯ ಸಾಕಾರ ಮೂರ್ತಿಯಾದ ಇವನ ಹೆಂಡತಿ ಸೊನ್ನೆ ಸೋಮ ಬೈದತಿಯು ಸುವರ್ಣಕೇತಕಿಯನ್ನು ನೋಡಿ ಸಂತೋಷಗೊಂಡಳು. ಒಂದು ಶುಭ ದಿನದಂದು ದಂಪತಿಗಳು ಸಮಾಜದ ಹಿರಿಯರ ಸಮಕ್ಷಮದಲ್ಲಿ ತಮ್ಮ ಕುಲದೇವರಾದ ನಾಗಬ್ರಹ್ಮರನ್ನು ಪ್ರಾರ್ಥಿಸಿ ಕಳಸದ ನೀರನ್ನು ಪ್ರೋಕ್ಷಿಸಿ ದೇಯಿ ಎಂದು ಪುನರ್ನಾಮಕರಣ ಮಾಡಿ ತನ್ನ ಬಿಲ್ಲವ ಸಮಾಜಕ್ಕೆ ಸೇರ್ಪಡೆಗೊಳಿಸುತ್ತಾರೆ. ಹೀಗೆ ಸುವರ್ಣಕೇತಕಿಯಿಂದ ದೇಯಿ ಎಂದು ಪುನರ್ನಾಮಕರಣಗೊಂಡ ತಂಗಿಯನ್ನು ಮುದ್ದಿನಿಂದ ಸಾಕುತ್ತಾ ಸಾಯನ ಬೈದ ತನ್ನ ಗಿಡಮೂಲಿಕೆಯ ಪಾಂಡಿತ್ಯವನ್ನು ಧಾರೆ ಎರೆಯುತ್ತಾನೆ. ಚುರುಕುಮತಿಯ ದೇಯಿ ಈ ಗಿಡಮೂಲಿಕೆಯ ವಿದ್ಯೆಯನ್ನು ಅನ್ನನಿಂದ ಕಲಿತು ದೇಯಿ ಬೈದತಿಯಾಗಿ ಜೀವ ಉಳಿಸುವ ಸಾಕ್ಷಾತ್ ದೇವತೆಯಾಗುತ್ತಾಳೆ. ಯಮಯಾತನೆಯ ನೋವನ್ನು ಕ್ಷಣ ಮಾತ್ರದಲ್ಲಿ ಶಮನ ಮಾಡಿ ಮರುಜೀವ ಕೊಡುವ ಖ್ಯಾತ ಬೈದತಿಯಾಗಿ 4 ದಿಕ್ಕಿನಲ್ಲೂ ಹೆಸರುವಾಸಿಯಾಗುತ್ತಾಳೆ. ಸಾಯನ ಬೈದನು ಈ ಹಿಂದೆ ಒಡಹುಟ್ಟಿದ ತಂಗಿ ದೇಯಿಯನ್ನು ತನ್ನ ಸೋದರ ಅಳಿಯ ಕಾಂತನ ಬೈದನಿಗೆ ಮದುವೆ ಮಾಡಿಕೊಟ್ಟಿದ್ದ. ಆ ಒಡಹುಟ್ಟಿದ ತಂಗಿಯಾದ ದೇಯಿಯು ಕಿನ್ನಿದಾರು ಎಂಬ ಮಗಳಿಗೆ ಜನ್ಮ ನೀಡಿ ಅಕಾಲ ಮೃತ್ಯು ಹೊಂದಿರುತ್ತಾಳೆ. ಸಾಯನ ಬೈದನು ನಂತರದ ದಿನಗಳಲ್ಲಿ ಹೆಂಡತಿಯನ್ನು ಕಳೆದುಕೊಂಡ ಕಾಂತನ ಬೈದನಿಗೆ ಈ ದೇಯಿ ಬೈದತಿ ಅಂದರೆ ಸುವರ್ಣಕೇತಕಿಯನ್ನು ಕೊಟ್ಟು ಮದುವೆ ಮಾಡುತ್ತಾನೆ. ಪಡುಮಲೆಯ ಬೀಡಿನ ರಾಜನ ಹೆಸರೇ ಪೆರುಮಲ ಬಲ್ಲಾಳರು. ಇಡೀ ರಾಜ್ಯದ ಆಡಳಿತವನ್ನು ದುಷ್ಟಮಂತ್ರಿ ಬುದ್ಧಿವಂತ ಮಲ್ಲಯ್ಯನ ಕೈಯಲ್ಲಿಕೊಟ್ಟು ತಾನು ಬೀಡಿಗಷ್ಟೇ ರಾಜನ ಹಾಗೆ ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದ್ದ. ಈ ಅವಕಾಶವನ್ನು ತನ್ನ ಸ್ವಾರ್ಥಕ್ಕೆ ಬಳಸಿಕೊಂಡ ಮಂತ್ರಿ ಬುದ್ಧಿವಂತ ಮಲ್ಲಯ್ಯನು ಪಡುಮಲೆಯ ಸಮಸ್ತ ಆಗುಹೋಗುಗಳನ್ನು ತನ್ನ ಕಪಿಮುಷ್ಟಿಯಲ್ಲಿಟ್ಟುಕೊಂಡು ಅನ್ಯಾಯ, ಅಸತ್ಯ, ಅಧರ್ಮಗಳನ್ನು ಮಾಡುತ್ತಾ ಪ್ರಜೆಗಳಲ್ಲಿ ಮೇಲು ಕೀಳೆಂಬ ಭಾವನೆಗಳನ್ನು ಸೃಷ್ಟಿಸಿ ಮನುಕುಲಕ್ಕೆ ಮಹಾಕಂಟಕನಾಗಿ ರಾಕ್ಷಸನಂತೆ ಮೆರೆಯುತ್ತಿದ್ದ. ಹೀಗೆ ರಾಜ್ಯದ ಆಡಳಿತವನ್ನು ದುಷ್ಟಮಂತ್ರಿಯ ಕೈಯಲ್ಲಿ ಕೊಟ್ಟು ಪೆರುಮಲ ಬಲ್ಲಾಳರು ಒಂದು ದಿನ ಮಧ್ಯಾಹ್ನದ ಭೋಜನದ ನಂತರ ಪರಂಗಿ ಮಂಚಕ್ಕೆ ಒರಗುತ್ತಿದ್ದಂತೆ ನಿದ್ರೆಗೆ ಜಾರುತ್ತಾರೆ. ಆ ನಿದ್ರೆಯಲ್ಲಿ ವಿಚಿತ್ರ ಕನಸೊಂದು ಬಲ್ಲಾಳರನ್ನು ಆವರಿಸಿಕೊಳ್ಳುತ್ತದೆ. ಕನಸಿನಲ್ಲಿ ಅಸಂಖ್ಯಾತ ಮೀನುಗಳು ವಿಲವಿಲನೆ ಒದ್ದಾಡುತ್ತಿರುವುದು, ಪ್ರಾಣಿಗಳು ದಿಕ್ಕುಪಾಲಾಗಿ ಓಡುತ್ತಿರುವುದು, ರಕ್ತದ ಹೊಳೆ ಹರಿಯುತ್ತಿರುವುದು ಹಾಗೂ ಪಾಲು ಬಿದ್ದು ಗುಡಿಯೊಂದು ಗೋಚರಿಸುವಂಥ ಭೀಕರ ದೃಶ್ಯಗಳು ಕಂಡು ತಕ್ಷಣ ಎಚ್ಚರಗೊಳ್ಳುತ್ತಾರೆ. ಹಗಲು ಕನಸಿನಿಂದ ಬೆಚ್ಚಿ ಎಚ್ಚೆತ್ತು ಕುಳಿತ ಬಲ್ಲಾಳರು ಕನಸಿನ ನಿಗೂಢ ಅರ್ಥವನ್ನು ತಿಳಿಯಲು ಜ್ಯೋತಿಷಿ ಬೀರಬಲ್ಲಯ್ಯನಿಗೆ ಓಲೆ ಕಳುಹಿಸುತ್ತಾರೆ. ನೆಕ್ಸ್ಟ್ ವೇಟ್ ಫಾರ್ ಪಾರ್ಟ್ 4.